ಎಸ್ ಸಿದ್ದರಾಜು ಸರ್, ನಾನು ಇವಾಗ ಸೀರಿಯಸ್ ಆಗಿ ಮಾತಾಡೋಣ ಸರ್. ಕಳೆದ 15 ವರ್ಷಗಳಿಂದ ನೋಡ್ತಾ ಇದ್ದೀವಿ ಸರ್, ಯಡಿಯೂರಪ್ಪನವರ ಆದಿಯಾಗಿ ಅವರ ಪುತ್ರ ವಿಜೇಂದ್ರ ಅವರವರೆಗೆ ಯಾವುದೇ ರೀತಿಯಾದಂಥ ಅಡೆತಡೆ ಇಲ್ಲದೆ, ಯಾವುದೇ ರೀತಿಯಾದಂತಹ ಭಿನ್ನರ ಕಲಹ ಇಲ್ಲದೆ, ಯಾವುದೇ ರೀತಿಯಾದಂಥ ಒಳ ಜಗಳ ಇಲ್ಲದೆ ಈ ಪಕ್ಷ ಮುಂದುವರೆದಂಥ ಇತಿಹಾಸನೇ ಇಲ್ಲ ಸರ್. ಯಾಕೆ ಹೀಗೆ ಈ ಪಕ್ಷದಲ್ಲಿ? ಮೇಡಮ್, ಇವರ ಒಂದು ಏನು ಪ್ಲಾನಿಂಗ್ ಇತ್ತು ಪಾರ್ಟಿ ವೈಸು, ಅಲ್ಲಿ ಎಲ್ಲೋ ಒಂದು ಕಡೆ ಅಸೆಸ್ ಮಾಡೋದ್ರಲ್ಲಿ ಹೈಕಮಾಂಡ್ ಎಡವಿತ ಅಥವಾ ಇಲ್ಲಿ ರಾಜ್ಯದ ನಾಯಕರುಗಳು ಇದು ಕೊಟ್ಟಿದ್ದಾರೆ, ಇನ್ಪುಟ್ಸ್ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಹೈಕಮಾಂಡಿಗೆ ಏನು ಬೇಕಾಗಿತ್ತು ಅಂತ ಹೇಳಿದರೆ, ಕರ್ನಾಟಕ ಒಂದು ಮೇಜರ್ ಸ್ಟೇಟ್ ಅವ್ರಿಗೆ ಇದ್ದದ್ದು ಇದೊಂದೇ, ಇಲ್ಲಿಂದನೇ ಅವ್ರ ಗೇಟ್ವೇ ಶುರುವಾಗಿತ್ತು. ಇದನ್ನು ಮಾಡಿದವರು ನಾವು ಎಲ್ಲಿ ಅವ್ರಿಗೆ ಬೇಕಾಗಿದ್ದಲ್ಲ, ನಾರ್ತ್ ಕರ್ನಾಟಕದ ಲಿಂಗಾಯತ್ ಬೇಸು. ನಮಗೆ ಸೌತ್ ಕರ್ನಾಟಕದಲ್ಲಿ ಅವರು ತಾವೇ ಹೇಳಿದಂಗೆ ಆಗಲೇ ಹೆಸರುಗಳು ಅಶೋಕು, ಅಶ್ವಥ್ ನಾರಾಯಣ ಎಲ್ಲರನ್ನೂ ಟ್ರೈ ಮಾಡಿದರು. ಯಾರೂ ಆ ಮಟ್ಟಕ್ಕೆ ಇದನ್ನು ತಂದು ಕೊಡೋಕ್ಕಾಗಲಿಲ್ಲ. ಇಲ್ಲಿ ಆಗಲೇ ಹೇಳ್ತಾ ಇದ್ದರು ಇದು ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್ ಅಂತ. ಈಗ ಎಲ್ಲ ಪಕ್ಷಗಳಾಗಿರೋದೇನೆಂದರೆ ಬೈ ದಿ ಫ್ಯಾಮಿಲಿ, ಆಫ್ ದ ಫ್ಯಾಮಿಲಿ, ಫಾರ್ ದಿ ಫ್ಯಾಮಿಲಿ ಅಂತಲೇ ಆಗಿರೋದ್ರಿಂದ ಇವರು ಇನ್ಮೇಲೆ ಬಿ ಜೆ ಪಿನವರು ಆಗಿರೋ ಯಾರೂ ಈ ಕುಟುಂಬ ರಾಜಕಾರಣ ಅಂತ ಹೇಳ್ಬೇಡ ಮಾಡಬಾರ್ದು. ಯಾಕಂದರೆ ಇರಲಿ, ಅವರು ಪಕ್ಷದ ಒಂದು ಒಡತಿಗಾಗುವ ಅಥವಾ ಅದನ್ನು ಅಧಿಕಾರದಲ್ಲಿ ಉಳಿಯೋಕ್ಕೋಸ್ಕರನೋ ಅವ್ರು ಏನೋ ಅವ್ರು ಮಾಡಿದರೆ ನಾನು ಅದನ್ನು ತಪ್ಪು ಅಂತ ವಾದ ಮಾಡೋಕ್ಕೆ ಹೋಗಲ್ಲ. ಆದರೆ ಈ ಪಕ್ಷ ಮೇಡಮ್, ನಾನು ಎ ಕೆ ಸುಬ್ಬಯ್ಯನವರು ಗಾಂಧಿನಗರದಲ್ಲಿ ಒಂದು ಸಣ್ಣ ರೂಮಲ್ಲಿ ಆಫೀಸ್ ಇದ್ದಾಗಿಂದ ಆ ಬಿ ಜೆ ಪಿ ಹೆಂಗೆ ಕಟ್ಟಿದ್ರು ಅನ್ನೋದನ್ನು ನಾನು ನೋಡಿದ್ದೀನಿ, ನಾನು ಅದನ್ನು ವರದಿ ಮಾಡಿದ್ದೀನಿ. ಹಂಗಾಗಿ ಇವತ್ತು ಏನು ಅವ್ರ ಪಕ್ಷದಲ್ಲಿ ಚಂದ್ರಶೇಖರ್ಗೆ ಇದು ಅಪಾಯಮಾನವಾಗ್ಬೋದು, ಏನಪ್ಪ ಹಿಂಗೆ ಹೇಳ್ತಾರೆ ಅಂಥೇಳಿ. ಇವತ್ತು ನಡೆಯುವಂಥ ವಿದ್ಯಮಾನಗಳು ಅವ್ರ ಮನಸ್ಸಿಗೂ ಸರಿ ಇದೆ ಅಂತ ಒಳಗಡೆ ಅನಿಸಿದ್ರು ಅದನ್ನು ಹೇಳೋ ಒಂದು ಸ್ಥಿತಿಯಲ್ಲಿ ವಕ್ತಾರರಾಗಿ ಹೌದು ನಮ್ದು ಜಗಳ ಇದೆ, ನಮ್ದು ಭಿನ್ನಮತ ಇದೆ, ನಮ್ಮಲ್ಲಿ ವಿಜೇಂದ್ರ ಅವ್ರಿಗೆ ವಿರೋಧ ಇದೆ ಅಂತ ಪಾಪ ಅವ್ರು ಹೇಳಕ್ಕಾಯ್ತದೆ. ಅಲ್ಲಿ ಒಂದು ಇದು ಮಾಡಿದ್ದು ಇವರು. ಈಗ ನನಗೆ ಗೊತ್ತಿರೋ ಹಂಗೆ ಮಾಡಿರೋದು ಇವರು. ಈಗ 14 ರಾಜ್ಯದ್ದು ಏನು ಇವರು ಪ್ರೆಸಿಡೆಂಟ್, ಸ್ಟೇಟ್ ಯೂನಿಟ್ ಪ್ರೆಸಿಡೆಂಟ್ ಮಾಡಿದ್ದಾರೆ. ಇನ್ನೊಂದು 5 ರಿಂದ 6 ರಾಜ್ಯದ್ದು ಮಾಡಲೇಬೇಕು. ಮಾಡದೇ ಇದ್ರೆ ಅವರು ರಾಷ್ಟ್ರಾಧ್ಯಕ್ಷರು ಮಾಡಕ್ಕಾಗಲ್ಲ. ರಾಷ್ಟ್ರಾಧ್ಯಕ್ಷರದು ಡಿಸೆಂಬರ್ ಹಂಗೆ ಕುಂತೈತೆ ಅವ್ರದ್ದು. ಮೇಡಮ್ 23ಕ್ಕೆ ಮುಗೀತು ಅವ್ರದ್ದು. 23ಕ್ಕೆ ಮುಗೀತು. ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಾ ಇದೆ, ಇವ್ರನ್ನ ಇರಿಸ್ಕೋತೀವಿ ಅಂದರು. ಆಮೇಲೆ ಅವ್ರು ಮಿನಿಸ್ಟ್ರಿಗೆ ಹೋದಾಗ ಇಲ್ಲ ನಾವು ನೆಕ್ಸ್ಟ್ ಮಾಡ್ತೀವಿ ಅಂತೇಳಿ. ಈಗ ಅವರು 2 ವರ್ಷ ಆಗೋಯ್ತು. ಈಗ ಅವರು ಹೇಳಿದರು 5 ವರ್ಷ ಆಯಿತು ಡಿ ಕೆ ಶಿವಕುಮಾರದು ಅಂತ. ಈಗ 2 ವರ್ಷಕ್ಕೂ 5 ವರ್ಷಕ್ಕೂ ಏನು ಮೇಡಮ್ ಡಿಫ್ರೆನ್ಸು? ಇದು ಕಂಟಿನ್ಯೂ ಆಗಿದ್ರು. ಅದು ನಿಮ್ಮ ಪಕ್ಷದ ನಿರ್ಧಾರ. ಒಬ್ಬ ಪತ್ರಕರ್ತನ ನಿರ್ಧಾರ ಯಾವಾಗ ಅಂದರೆ ಎಲ್ಲರೂ ಒಗ್ಗಟ್ಟಿನಿಂದ ಹೌದು ಎಲ್ಲ ಸರಿ ಇದೆ ಅನ್ನುವಾಗ ಹಾದಿ ಬೀದಿಯಲ್ಲಿ ಅವ್ರನ್ನ ಎಳಸ್ರಿ, ಅಲ್ಲಿ ಸಭೆ ಮಾಡಿದ್ನೆ, ಇಲ್ಲಿ ಸಭೆ ಮಾಡಿದ್ನೆ, ಅಲ್ಲಿ ಚಕಾರ ಎತ್ತಿದ್ನೆ, ಇಲ್ಲಿ ನಕಾರ, ಈ ಯುದ್ಧ ಶುರು ಅಂತ ಸುಧಾಕರ್ ಅನ್ನೋದು, ಜಾರಕಿಹೊಳಿ ಅವರು ಅವ್ರನ್ನ ಕೆಳಗಿಳಿಸ್ತಿರೋ ಇಲ್ಲ ಅನ್ನೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಎಂಥ ಜೂನಿಯರ್ ಇನ್ನು ಎಳಸು ಅನ್ನೋದು. ಸೊ ಇಂತಹ ಮಾತುಗಳು ಬಂದಾಗ ಇಂಥವೆಲ್ಲ ಬೆಳೆಯಕ್ಕೆ ಯಾಕೆ ಬಿಡ್ತಾರೆ ಸರ್ ಇವರು? ಯಾಕೆ ಅವರು ಹಿಂಗೆ ಗಾಯ ಆದ ತಕ್ಷಣ ಅದಕ್ಕೆ ಮದ್ದು ಯಾಕೆ ಹಾಕಲ್ಲ ಸರ್? ಈಗ ಮೇಡಮ್, ಈಗ ಹೈಕಮಾಂಡ್ಗಳಲ್ಲಿ ನೀವು ಯಾವ ಪಕ್ಷ ತಗೊಳ್ಳಿ ಮೇಡಮ್, ಈಗ ಬಿ ಜೆ ಪಿ ಅಂತಲೇ ನಾವು ಅಕ್ಯೂಸ್ ಮಾಡೋ ಬದಲು ಈ ಕಾಂಗ್ರೆಸ್ ಹೈಕಮಾಂಡ್ ಏನು ಎಲ್ಲರಿಗೂ ಚಾಟಿ ಹಿಡಿದು ನೀವು ಯು ಶುಡ್ ಫಾಲೋ ದಿ ಡಿಸಿಪ್ಲಿನ್ ಲೈನ್ ಮಾಡಬೇಕು ಅಂತ ಮೇಡಮ್. ಈಗ ಎಲ್ಲರದ್ದು ಏನಾಗಿದೆ ಅಂತ ಹೇಳಿದರೆ ಎಲ್ಲರೂ ಅವರವರ ಲೋಕಲ್ಲಿ ಈಗ ನಿಮಗೆ ಪಾಳೆಗಾರಿಕೆ ಅನ್ನೋದು ಇದೆಯಲ್ಲ, ಆ ಪದ್ಧತಿ ಶುರುವಾಗ್ಬಿಟ್ಟಿದೆ. ಈಗ ನೀವು ಹೈಕಮಾಂಡು ಒಂದು ಸರಿ ಹೇಳ್ತಾರೆ, ಆಯ್ತು ಸ್ವಾಮಿ ನೋಡೋಣ ಅಂತಾರೆ. 2ನೇ ಸರಿ ಯಾಕ್ರಿ ಮಾಡಲ್ಲ ಅಂದರೆ ಮಾಡೋದಿಲ್ಲ, ಏನು ಮಾಡ್ಕೊತೀರಾ ಅಂದರೆ ಏನು ಮಾಡ್ತೀರಾ? ಈಗ 2 ವರ್ಷ ಅವ್ರು ಗಲಾಟೆ ಮಾಡಿದಾರಲ್ಲ, ವಿಜೇಂದ್ರನ್ ಮಾಡಿದ ತಪ್ಪು ಅಂತ ಆಯಿತು ಅಂತೇಳಿ ಯಡಿಯೂರಪ್ಪನ ವಿರುದ್ಧ ಸೆಡ್ ಹೊಡೆದು ಏನು ನಿರ್ಧಾರ ತೊಗೊಂಡ್ಬಿಟ್ರ ಮೋದಿಯವರು, ಅಮಿತ್ ಶಾ ಅನ್ನೋರು? ತಗೊಳಕ್ಕಾಗಿಲ್ಲ ಅಂತ ಹೇಳಿದರೆ ಅಲ್ಲಿಗೆ ನಿಮಗೆ ಲೋಕಲ್ ಕಂಪಲ್ಷನ್ಸು, ಪೊಲಿಟಿಕಲ್ ಕಂಪಲ್ಷನ್ಸ್. ಇವಾಗ ಲಿಂಗಾಯತ ಈಸ್ ದಿ ಪವರ್ಫುಲ್ ಕಮ್ಯುನಿಟಿ, ಹೀಗಾಗಿ ಲಿಂಗಾಯತರನ್ನೇ ನಾವು ಮುಂದುವರಿಸಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡಿತ್ತು ಈ ಹಿಂದೆ. ಸೊ ವಿಜೇಂದ್ರ ವಾಸ್ ದಿ ಓನ್ಲಿ ಆಪ್ಷನ್ ಅವಾಗ. ಇಲ್ಲ ಮೇಡಮ್, ಹಂಗಿರಲಿಲ್ಲ. ಸೋಮಣ್ಣ ಇದ್ದಾರೆ, ಜೆ.ಸಿ. ಮಾಧುಸ್ವಾಮಿ, ಸೊಗಡು ಶಿವಣ್ಣ, ಬಿ.ಡಿ. ಬಸವರಾಜ್, ಬಸವನಗೌಡ ಪಾಟೀಲ್ ಯತ್ನಾಳ್, ಅರವಿಂದ್ ಬೆಲ್ಲದ್, ಬಸವರಾಜ ಬೊಮ್ಮಾಯಿ, ಸಿದ್ದೇಶ್ವರ್, ಮುರುಗೇಶ್ ನಿರಾಣಿ, ಅಂಗಡಿ ಕುಟುಂಬ, ಕತ್ತಿ ಕುಟುಂಬ, ಜೊಲ್ಲೆ ಕುಟುಂಬ, ಏನ್ರಿ ಸರ್, ಕೋರೆ ಕುಟುಂಬ. ಈಗ ಮೇಡಮ್, ಈಗ ಅಲ್ಲೇ ಇವ್ರ ತಪ್ಪು ಲೆಕ್ಕಾಚಾರ ಆಗಿದ್ದೆ ಅಲ್ಲಿ ಅಂತ ಓವರ್ ಇದಕ್ಕೆ ಈಗ ಇವರೇ ತಿರುಗಿ ಬಿದ್ದಿರೋದು ಸರ್. ಪ್ರೇಮ ಫೇಸಿನೇ ನಿಮಗೆ ಇವರೇ ಸಿದ್ದೇಶ್ವರ್, ಹೌದು, ಸೋಮಣ್ಣ, ಮಾಧುಸ್ವಾಮಿ, ಬೊಮ್ಮಾಯಿ, ನಿರಾಣಿ,
ನಂಗೆ ಗೊತ್ತಿಲ್ಲ. ಕತ್ತಿ ಕುಟುಂಬ, ಮೇಡಮ್ ಈಗ ಜೊಲ್ಲೆ ಕುಟುಂಬ ನನಗೆ ಇಲ್ಲ ಗೊತ್ತಿಲ್ಲ. ಮೇಡಮ್, 23ರ ನೀವು ಚುನಾವಣಾ ರಿಸಲ್ಟ್ ನೋಡಿದರೆ ಎಂಟೈರ್ ಲಿಂಗಾಯತ್ ಕಮ್ಯುನಿಟಿ ಏನು ಬಿ ಜೆ ಪಿ ಜೊತೆ ಹೋಗ್ಬಿಟ್ಟಿದೆಯಾ? ಹೋಗಿಲ್ಲ. ಕಾಂಗ್ರೆಸ್ ಜೊತೆ ಹೋಗಿದ್ದಕ್ಕಲ್ವ ಅವ್ರಿಗೆ ಅಧಿಕಾರ ಸಿಕ್ಕಿದ್ದು. ಅಕಸ್ಮಾತು ಅಲ್ಲಿರೋ 184 ಸೀಟಲ್ಲಿ ಮೆಜಾರಿಟಿ ಅವ್ರಿಗೆ ಹೋಗ್ಬಿಟ್ಟಿದ್ದಿದ್ರೆ ಅವ್ರು ಯಾಕೆ 66ಕ್ಕೆ ನಿಂತ್ಕೋತಾ ಇದ್ರು ಬಿ ಜೆ ಪಿನವರು? ಅವರೇ 134 140 ಅವರೇ ನಿಂತ್ಕೋತಾ ಇದ್ರು, ಯಡಿಯೂರಪ್ಪನವ್ರು ಇರಲಿಲ್ಲ. ಹ್ಞೂ, ಅದಕ್ಕೇನೆ ಮೇಡಮ್, ಈಗ ಬೊಮ್ಮಾಯಿ ಅವ್ರಿಗೂ ತಾನೇ ಏನು ಅವರ ಅದನ್ನ ನ್ಯಾಯವಾಗಿ ಆಡಳಿತ ಮಾಡಕ್ಕೆ ಬಿಟ್ರೆ ಅಲ್ಲೂ ಏನಾದ್ರೂ ಕೋಆರ್ಡಿನೇಷನ್ ಇತ್ತೆ. ಆಗ ಶುರುವಾದಂಥ ಇದು ಆ ಪಾರ್ಟಿನವ್ರಿಗೂ ಅದನ್ಯಾಕೋ ಅದು ಯಾವ ಕಾರಣಕ್ಕೆ ಇದನ್ನೆಲ್ಲನೂ ಒಂದು ತಹಬಂದಿಗೆ ತಂದು ಒಂದು ಮಾಡೋಕ್ಕೆ ಬಹುಶಃ ನನಗನ್ನಿಸೋದು ಯಡಿಯೂರಪ್ಪನವ್ರ ಮೇಲೆ ಅವಲಂಬಿತ ಆಗಿದ್ದದ್ದೇ ಇವತ್ತಿನ ಪರಿಸ್ಥಿತಿಗೆ ಕಾರಣ ಅಂತ ಅನಿಸುತ್ತೆ.